ಇವೇ ನೋಡಿ ಎದುರಿಗೆ ಕಾಣ್ತದ ನೋಡು, ಇವೇ ಬಿಲ್ಡಿಂಗ್ನಕ್ಕೆ ಜುಲೈ ಪಿಕ್ಚರ್ನಾಗ ಕಾರ್ ಆರಿಸೋದು. ಯಾವುದು ನಾಗಾರ್ಜುನ ರೋಡಿಂದ ಮುಂದೆ ಐತೆ ನೋಡಿ, ಹೆಂಗೆ ಕಾಣ್ತದೆ ನೈಟು. ಸಿಟಿಗೆ ಹೋದ್ರೆ ಇನ್ನೂ ಮಸ್ತ್ ಕಾಣುತ್ತೆ ನೋಡಿ. ರೀಲ್ಸ್ ಮಾಡಕ್ಕೆ ಚೆನ್ನಾಗೈತೆ ನೋಡಿ. ರಾತ್ರಿ ಬಂದು ಚೇಗುಂಟ ದಾಟಿ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ನಿದ್ದೆ ಅಂದ್ರೆ ನಿದ್ದೆ ಗುರು. ಡೈರೆಕ್ಟ್ ನೋಡ್ಯಾನಂದ್ರೆ ಆಗಲಿಲ್ಲ. ನಿರ್ಮಲ್ ಗಂಟ ಹೋಗೋಣ ಅಂದ್ರೂ ಆಗಲಿಲ್ಲ. ಅದಕ್ಕೆ ಅಲ್ಲಿ ಒಂದು ರಾಜಸ್ಥಾನಿ ಡಾಬಾ ಇತ್ತು, ಹೊಸ್ದಾಗಿ ಓಪನ್ ಮಾಡಿ ಒಂದು 15-20 ದಿವಸ ಆಗೈತೆ. ಆ ಡಾಬಾದಾಗ ಅಲ್ಲೇ ಸೈಡಿಗೆ ಹೊಡೆದು ಸೆಕ್ಯೂರಿಟಿಗೆ ಹೇಳಿ ಮಲ್ಕೊಂಡಿದ್ವಿ. ವಾಚ್ಮ್ಯಾನ್ ಬಂದು ಎಬ್ಬರಿಸೇ ಇಲ್ಲ. ಚಳಿ ಆದಾಗ ನಮಗೆ ಎಚ್ಚರ ಆಯ್ತು. 6 ಗಂಟೆಗೆ ಎದ್ದು ಹೊರಟಿದ್ದು. 5 ಗಂಟೆಗೆ ಎದ್ದು ಹೋಗ್ಬೇಕಂತಿದ್ವಿ. ಅಷ್ಟು ಹೊತ್ತು ಮುಂಚೆ ಎದ್ದು ಹೊಡೆದ್ರೆ ಇನ್ನೇನು ನಾವು ಗಾಡಿ ಖಾಲಿ ಮಾಡಲ್ಲ, ಆರಾಮಾಗಿ ಎದ್ದೋಗೋಣ. ಈ ಚಳಿಯಾಗಿ ಇನ್ನೇನು ಹೊಡಿಯೋದು, ಕೈಯೆಲ್ಲ ಸುಮ್ಮನೆ ಸೆಟ್ಕೊಂಡ್ಬಿಡ್ತವೆ ಚಳಿಗೆ. ಅಷ್ಟು ತಣ್ಣು ಗಾಳಿ ಬೀಸ್ತಿರೋದು. ನಮ್ಮ ಗಾಡಿನೇ ಹೀಟ್ ಆಗ್ತಿಲ್ಲ. ಗಾಡಿ ಟೆಂಪ್ರೇಚರು 100-110 ಬರೋದು, ಗಾಡಿನೇ ಹೀಟ್ ಆಗ್ತಿಲ್ಲ. ಅಷ್ಟು ಕೂಲ್ಡ್ ಗಾಳಿ ಬೀಸ್ತಿರೋದು. ಇವಾಗ ಸೂರ್ಯ ಬಂದ್ಬಿಟ್ಟೇನೆ, ಇಲ್ಲ ಅಂತಂದರೆ ಚಳಿ ಜಾಸ್ತಿ ಇರೋದು ನೋಡಿ. ಇನ್ನೂ ಮಂಚು ಕಾಣ್ತಾ ಇತ್ತು ಮುಂದೆ. ನಾವು 5 ಗಂಟೆಗೆ ಎದ್ದಿದ್ರೆ ಗಾಡಿ ಓಡ್ಸೋಕೆ ಆಗ್ತಿದ್ದಿಲ್ಲ. ಕೈ ಕಾಲೆಲ್ಲ ಅಷ್ಟು ಇದಾಗ್ಬಿಡವು, ಚಳಿ ಹಾಕ್ಬಿಡೋದು. ಇವಾಗ ಮುಂದೆ ಎಲ್ಲಾದರೂ ಹೋಗಿ ಫಾಸ್ಟ್ ಫುಡ್ ನೋಡೋದು, ಇಲ್ಲಾಂದರೆ ಗಾಡಿ ಅಡುಗೆ ಮಾಡೋದು. ಫಾಸ್ಟ್ ಫುಡ್ ಏನು ಸೆಟ್ ಆಗೋದಿಲ್ಲ ಇಲ್ಲಿ. ಈ ಕಡೆ ಅಲ್ಲೇ ಬರ್ತಾ ಏನಾದ್ರು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೋಗೋದು. ಬನ್ನಿ ಮುಂದೆ ಹೋಗ್ತೀವಿ. ಇಲ್ಲಿ ನಾವು ರೆಗ್ಯುಲರ್ ನಿಂತ್ಕೊಳ್ಳೋದು ಬಂಕು ಇದೆ ಪಾರ್ಕಿಂಗ್ನಾಗೆ. ಇಲ್ಲಿ ಬಂದು ತಿಂಡಿ ಮಾಡೋಣ ಅಂತ ಇಲ್ಲಿ ನಿಲ್ಸಿದ್ವಿ. ಕಡಲೆ ಬೀಜ ಅವೆಲ್ಲ ತಗೊಂಡೆ. ಇಲ್ಲಿ ಅಕ್ಕಿ ಇದ್ವು, ಅಕ್ಕಿ ಒಳ್ಳೆ ಅಕ್ಕಿ, ಮಹಾರಾಷ್ಟ್ರದಾಗ ಸರಿಯಾಗಿ ಸಿಗಲ್ಲ ಅಂತೇಳಿ 1-2 kg ಅಕ್ಕಿ ತಗೊಂಡ್ವಿ. ನಮ್ಮ ದೋಸ್ತ ಎಲ್ಲ ರೆಡಿ ಮಾಡ್ತಿದ್ದಾನೆ. ಇನ್ನೇನು ತಿಂಡಿ ಮಾಡ್ಕೊಂಡು ಬಿಡೋದೆ. ಟೈಮು ಆಗೋತ್ತು, ಆರಾಮಾಗಿ ಹೋಗೋದೆ. ನಾಳೆನೇ ಖಾಲಿ ಆಗೋದು. ಪೆಟ್ರೋಲ್ ಬಂಕ್ನಾಗೆ ನಿಲ್ಲಿಸಿ ಅಡುಗೆ ಮಾಡೋಕ್ಕೆ ನಿಲ್ಲಿಸಿದ್ವಿ. ಅಡುಗೆ ಆಯಿತು. ಇಲ್ಲಿ ಎಲ್ಲ ವ್ಯವಸ್ಥೆ ಐತೆ ನೋಡ್ಗುರು. ಬಾತ್ರೂಮು, ಗಾಡಿ ತೊಳೆಯೋಕ್ಕೆ ಜಾಗ, ಬೇಜಾನ್ ಪಾರ್ಕಿಂಗು ನೋಡಿ. ಇಲ್ಲಿ ಪೂರ್ತಿ ಎಲ್ಲ ತಮಿಳ್ನಾಡು ಗಾಡಿ ನಿಂತ್ಕೊಳ್ಳೋದು. ಇದು ಗುರು, ಈ ಪಕ್ಕದಾಗ ತಮಿಳ್ನಾಡಿನವ್ರದ್ದೇ ಡಾಬಾ ಅಂಗಡಿ ಎಲ್ಲ ಐತೆ. ನಮ್ಗೇನೇನು ಬೇಕು ರೇಷನ್ನು, ತರಕಾರಿ ಪ್ರತಿಯೊಂದು ಸಿಗುತ್ತೆ ಗುರು. ನಮ್ಮ ಕರ್ನಾಟಕದ ಅಕ್ಕಿನೂ ಸಿಗ್ತವೆ, 60 ರೂಪಾಯಿ kg. ಅವ್ರು ತಮಿಳ್ನಾಡಿಂದ ತಂದಂತ ಮಾರೋದು. ಇಲ್ಲೆಲ್ಲ ಫುಲ್ ಅವೇ ಗಾಡಿ ನಿಂತ್ಕೊಳ್ಳೋದು. ನಾನು ನಾಗ್ಪುರಿಗೆ ಹೋಗ್ಬೇಕಾರೆ ಸಿಂಗಲ್ ಬಂದು ಒಂದು 10 ಗಂಟೆವರೆಗೂ ಓಡಿಸಿ ಇಲ್ಲೇ ಮಕ್ಕೊಂಡು ಎದ್ದೋಗ್ತಿದ್ದು ಇದೇ ಬಂಕ್ನಾಗೆ. ಇವಾಗ ಅಡುಗೆ ಆಯ್ತು. ರಾತ್ರಿ ಇಲ್ಲಿಗೆ ಬರ್ಬೇಕಂತ ಇದ್ದಿದ್ದು ನಾನು, ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಫುಲ್ ಅಲ್ಲೇ ನಿದ್ದೆ ಬಂದುಬಿಡ್ತು. ಅದಕ್ಕೆ ಅಲ್ಲೇ ಸೈಡ್ ಹಚ್ಚಿದ್ದು. ಊಟ ಮಾಡಿ ಹೋಗೋಣ ಬನ್ನಿ. ಚಿತ್ರಗೀತೆ ಮಾಡಿದ್ದೀವಿ, ನೀವು ಬನ್ನಿ ಚಿತ್ರಾನ್ನ ತಿನ್ನುವಂತೆ. ನೋಡಿ ಚಿತ್ರಾನ್ನ, ಇದು ಚಿತ್ರಗೀತೆ ಮಾಡಿರೋದು ನಾವು. ಇವನ್ನೇ ಬಟ್ಟ ನಮ್ಮ ದೋಸ್ತ. ಹಾಯ್ ಮಾಡು. ಹಾಯ್, ಊಟ ಮಾಡ್ರಿ. ಕರಿತದ ನೋಡ್ರಿ, ಬನ್ನಿ ಊಟ ಮಾಡ್ರಿ. ಮತ್ತೆ ಕಾಲಕ್ಕೆ ಬೀಳ್ತದ ಕಾಣೋದು. ಬನ್ನಿ ಊಟ ಮಾಡಮ್. ಊಟ ಮಾಡಿ ಹೊರಡೋದೇ ಇನ್ನೇನು. ಎಲ್ಲ ತಗೊಂಡು ಹೊರಟಿವಿ. ಯಾವುದೋ ಗುರು ಕ್ಯಾಂಟ್ರ್ ಗಾಡಿ ಟೋಟಲ್ ಲಾಸ್ ಆಗ್ಬಿಟ್ಟದ. ರೈಟ್ ಸೈಡಿಗೆ ಕಾಣಿಸ್ತಲ್ಲ ನಿಮ್ಗೇನೋ. ಯಾವುದೋ ಕಚ್ಚಮಲ್ ಗಾಡಿ ಹೋಗೋ ಗಾಡಿಗೆ ಹೊಡೆದಿರ್ತಾರೆ. ಟೈಮಿಂಗ್ ಲೋಡ್ ಬರ್ತಾವಲ್ಲ, ಹಂಗಾಗಿ ಭಾಳ ಆಕ್ಸಿಡೆಂಟ್ ಆಗೋದು. ಈ ರೋಡ್ನಾಗ ಏನಂದ್ರು ನಿಜಾಮಾಬಾದು ಆದಿಲಾಬಾದ್ ರೋಡು ಸ್ವಲ್ಪ ಆಕ್ಸಿಡೆಂಟ್ ಭಾಳನೇ, ಟ್ರಾಫಿಕ್ ಭಾಳ ಇರುತ್ತಲ್ಲ. ಆಲ್ಮೋಸ್ಟ್ ಕಚ್ಚಮಲ್ ಗಾಡಿ ದಿಲ್ಲಿಯಿಂದ ಬೆಂಗಳೂರು ಹೋಗೋವು, ಬೆಂಗಳೂರು ಕಡೆಯಿಂದ ದಿಲ್ಲಿ ಹೋಗೋವು ಎಲ್ಲ ಇಲ್ಲೇ ಹೋಗೋದು. ಆ ಕಡೆ ನಮ್ಮ ನೋಡೋಕೆ ಕಮ್ಮಿ. 13ನಾಗ ಅಂದರೆ ಇದು ಬೇಲೂರಿಂದ ಅಸಸೊಂಟಿ ಗಾಡಿಗಳಂದೇ ಹೋಗೋದು, ತಿರುಪತಿ ಗಾಡಿಗಳು. ಅವು ಎಲ್ಲಿ ಶಿವಮೊಗ್ಗ, ಶಿಕಾರಿಪುರ, ಬೇಲೂರಿಂದ ಲೋಡ್ ಆದವು ಬರ್ತವೆ. ಇವು ಮೈಸೂರು ಅವೆಲ್ಲ ಲೋಡ್ ಆದವು ಇಲ್ಲೇ ಹೊಲ್ಟು ಬಿಡ್ತಾರೆ. ಜಾಸ್ತಿ ಹೋಗೋದು ಇಲ್ಲಿ. ಈ ರೋಡ್ನಾಗ ಟೋಲ್ಗೇಟ್ ಜಾಸ್ತಿ ಅಂತೇಳಿ ಇಲ್ಲಿ ಕಮ್ಮಿ ಬರೋದು, ಆ ಕಡೆ ಜಾಸ್ತಿ ಹೋಗೋದು ದಿಲ್ಲಿಗೆ ಹೋಗೋರು. ಈ ರೋಡ್ನಾಗ ಪೂರ್ತಿ ಅಣ್ಣಾಚಿ ಗಾಡಿಗಳೆಲ್ಲ ಇಲ್ಲೇ ಓಡಾಡೋದು. ದಿಲ್ಲಿ ಲೈನ್ ಓಡಾಡವು. ಆ ಕಡೆನೂ ಬರ್ತವೆ, ಗುಜರಾತು, ರಾಜಸ್ಥಾನ ಆ ಕಡೆ ಹೋಗೋ ಅಲ್ಲಿ. ಇಲ್ಲಿ MP, UP, ಛತ್ತೀಸ್ಗಢ ಓಡಾಡವು. ಅವೆಲ್ಲ ಇಲ್ಲೇ ನೋಡ್ರಿ ಓಡಾಡೋದು. ನಾವು ಈ ರೋಡ್ನಾಗ ಯಾವಾಗನೂ ಒಂದ್ಸಲ ಈಗ 1-2 ತಿಂಗಳು ಕೆಳಗೆ ಮಾತ್ರ ಕಂಟಿನ್ಯೂ ಒಂದು 4-5 ಟ್ರಿಪ್ ಹೊಡೆದೆ ನಾಗ್ಪುರ್ಗೆ. ಆವಾಗಿಂದ ಇವಾಗ ಸಿಕ್ಕಿರೋದು.
ಕಡೆ ಬರ್ತಿದ್ದಿಲ್ಲ ನಮಗೆ. ಅಹಮದಾಬಾದು ವಾಪಿ ಲೋಡಿಂಗ್ ಒಂದು ಸ್ವಲ್ಪ ಡಲ್ ಐತೆ, ಬಾಡಿಗೆನೂ ಡೌನ್ ಆಗಿಬಿಟ್ಟೈತೆ, ಅದಕ್ಕೆ ಹೋಗಲಿಲ್ಲ. ನಿನ್ನೆ ನಮ್ಮ ಫ್ರೆಂಡಿನ ಗಾಡಿ ಜಾಮ್ನಗರಿಂದ ದುರ್ಗಕ್ಕೆ, ಜಾಮ್ನಗರ್ ಅಂತೀನಿ, ಮೋರ್ಬಿಯಿಂದ ದುರ್ಗಕ್ಕೆ ಟೈರ್ಸ್ ತುಂಬಿದ್ದಾನೆ. 3,000 ರೂಪಾಯಿ ಅಂತ ಬಾಡಿಗೆ. 1,600 ಕಿಲೋಮೀಟ್ರ್ ಆಗ್ತೈತೆ ಮೋರ್ಬಿಯಿಂದ. 3,500 ಬರೋ ಬಾಡಿಗೆನೇ ಅಲ್ಲ, ಆದರೂ ತುಂಬಿದ್ದಾನೆ. ಹೊಸ ಗಾಡಿ, EMI ಕಟ್ಟಬೇಕು, ಅದು ಇದು ಇರುತ್ತಲ್ಲ. ಸುಮ್ಮನೆ ಅಲ್ಲಿ ನಿಂತ್ಕೊಂಡ್ರೆ ದಿನ ವೇಸ್ಟ್ ಆಗ್ತಾವಂತೇಳಿ 16 ನಮ್ಮ ಗಾಡಿದು 1 ಲಕ್ಷ ಚಿಲ್ಲರ ಬರ್ತೈತೆ ಕಂತು ಭಾರತ್ ಬೆಂಜ್. ಯಾವಾಗೊಂದು ಸಿಕ್ಕಾಗ ತೋರಿಸ್ತೀನಿ. ಆ ಕಡೆಗೆ ನಡೆಯೋಣ ಒಂಚೂರು. ಲೆಫ್ಟಿಗೆ ಬರ್ತೀಯಲ್ಲ ಒತ್ಕೊಂಡು ಬನ್ನಿ, ಮುಂದೆಲ್ಲಾದ್ರೂ ಹೋಗಿ ಸಿಗುಮ. ಇವಾಗ ನಿರ್ಮಲ್ ಫಾರೆಸ್ಟ್ನಾಗಿದೆ ನೋಡಿ, ನಿರ್ಮಲ್ ದಾಟ್ ಬಂದೆ ವಾಲೆ. ಇದು ಫಾರೆಸ್ಟು ಒಂದು 3 ತಿಂಗಳು ಕೆಳಗೆ ಬಂದಾಗ ನೋಡೋಕೆ ಹೆಂಗಿತ್ತು, ಎಲ್ಲ ಹಚ್ಚ ಹಸಿರು ಸ್ವರ್ಗ ಇದ್ದಂಗಿತ್ತು. ಇವಾಗ ನೋಡಿದರೆ ಎಲ್ಲ ಒಣಗೋಗ್ಬಿಟ್ಟೈತೆ, ಏನೇನು ಇಲ್ಲ ಬೇಸಿಗೆಗೆ. ಮಳೆಗಾಲದಾಗ ಲಾಸ್ಟ್ ವಿಡಿಯೋ ಅಂದರೆ BLT ಅರುಣ್ ಕುಮಾರ್ ಸಿಕ್ಕಿದ್ದ, ಅದೇ ಲಾಸ್ಟ್ ಟ್ರಿಪ್ಪು. ನಾನು ನಾಗ್ಪುರ್ ಬಂದು ತಿರುಗಿ ಬರಲಿಲ್ಲ. ಅವಾಗ ಹೆಂಗಿತ್ತು, ಇವಾಗ ಹೆಂಗಾಯ್ತು ನೋಡಿ. ಅವಾಗ ಮಳೆಗಾಲ, ಇವಾಗೆಲ್ಲ ಬೇಸಿಗೆ ಕಾಲ ಅಲ್ಲ, ಎಲ್ಲ ಒಣಗಿಬಿಟ್ಟೈತೆ. ನಾವು ಅಲ್ಲೇ ನಿರ್ಮಲ್ ಡಿಸ್ಟಿಕ್ ದಾಟಿದ್ದೀವಿ. ಇದು ಎಲ್ಲ ಆದಿಲಾಬಾದ್ ಡಿಸ್ಟಿಕ್ ಬರ್ತೈತೆ. ಮಳೆಗಾಲದಾಗ ನೋಡೋಕ್ಕೆ ಚೆನ್ನಾಗೆ, ಇವಾಗಂತೂ ಏನು ಚೆನ್ನಾಗೇ ಇಲ್ಲ, ಎಲ್ಲ ಒಣಗಿಬಿಟ್ಟತ್ತಲ್ಲ. ಪ್ರಕೃತಿ ಹಚ್ಚ ಹಸಿರು ಇದ್ರೇ ಚೆನ್ನಾಗಿ ಗುರು, ಏನೇ ಆಗಲಿ ಹೋಗೋಕ್ಕೆ ನೋಡೋಕೆ ಚೆಂದ. ಈ ಥರ ಇದ್ದರೆ ನೋಡೋಂಗಾಗಲ್ಲ. ಇನ್ನು ರಾಜಸ್ಥಾನ ಹೋಗ್ಬಿಟ್ರಂತೂ ಫುಲ್ ಮರಳುಗಾಡು, ಅಲ್ಲಿ ಹಸಿರು ಗಿಡನೇ ಕಾಣೋದಿಲ್ಲ. ಈ ಕಡೆ ಜೋಧ್ಪುರ್ ಸೈಡ್ ಹೋಗ್ಬಿಟ್ರೆ, ಇನ್ನು ಜೈಪುರು ಮತ್ತು ಯಾವ್ದು ಉದಯ್ಪುರ್ ಸೈಡೆಲ್ಲ ಹೋದ್ರೆ ಅಲ್ಲೊಂದು ಲೆಕ್ಕಕ್ಕೆ ಇರುತ್ತೆ. ಈ ಜೋಧ್ಪುರು, ನಾಗೂರು ಮತ್ತು ಇದು ಬ್ಯಾವ್ರ ಅಲ್ಲೆಲ್ಲ ಹೋಗ್ಬಿಟ್ರೆ ಅಲ್ಲೆಲ್ಲ ಬರೀ ಮಾರ್ಬಲ್ ಕೊರೆ, ತಿರ್ಗಾ ಪೌಡ್ರಿನ ಗುಂಡಿಗಳು ಅವೇ ನೋಡಿ. ಆದಿಲಾಬಾದಿಂದ 60 ಕಿಲೋಮೀಟ್ರ್ ಐತೆ. ಇನ್ನೊಂದು ಗಂಟೆಗೆ ಬಾರ್ಡ್ರಾಗ ಹೋಗ್ಬಿಡ್ತೀವಿ. ಆಮೇಲೆ ಹತ್ಲಾಗ ಮಹಾರಾಷ್ಟ್ರ ಚಾಲು ಆಗುತ್ತೆ. ಎಲ್ಲ ಫುಲ್ಲು ಒಣಗಿಬಿಟ್ಟೈತೆ. ಬನ್ನಿ ಮುಂದೆ ಎಲ್ಲಾದರೂ ಟೀಗೆ ಬ್ರೇಕ್ ತಗೊಂಡ್ಮೇಲೆ. ಇವಾಗ ಇದು ಆದಿಲಾಬಾದ್ ದಾಟಿ ಇದು ಮಹಾರಾಷ್ಟ್ರಾಗ ಎಂಟ್ರಿ ಆದ್ವಿ. ಬಾರ್ಡ್ರ್ ದಾಟ್ಬಿಟ್ವಿ, ಆಂಧ್ರ ತೆಲಂಗಾಣ ಬಾರ್ಡ್ರು. ಇಲ್ಲಿಂದ ಇತ್ಲಾಗ ಮಹಾರಾಷ್ಟ್ರ ನೋಡಿ. ಮಹಾರಾಷ್ಟ್ರ ಒಂದೇ ಬರ್ಬೇಕಾಗಿರೋದು ಈ ಬಾರ್ಡ್ರು. ಇಲ್ಲೆಲ್ಲ ನಾನು ಬಂದಾಗ, ಲಾಸ್ಟ್ ಟೈಮ್ ಬಂದಾಗ ರೋಡ್ ಭಾರಿ ಚಾಪಿ ಬಿದ್ದಿತ್ತು, ಭಾಳ ಗುಂಡಿ ಬಿದ್ದಿತ್ತು. ಎಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೆಂಗೈತೋ ಗೊತ್ತಿಲ್ಲ. 3 ತಿಂಗಳಾದ ಬರ್ದ ನಾನಿಲ್ಲೇ, 3 ತಿಂಗಳಿಂದ ಇವಾಗ ಬಂದಿದ್ದೆ. ಇನ್ನು ರೋಡ್ ಹೆಂಗೈತೋ ಗುರು ಗೊತ್ತಿಲ್ಲ. ಇನ್ನೊಂದು ಸಿಟ್ಟು ಇಲ್ಲೊಂದು 4-5 ಹಳ್ಳಿಗಳು ಆಂಧ್ರ ತೆಲಂಗಾಣ ಸೇರ್ತವೆ. ಆಮೇಲೆ ನಾವು ಮಹಾರಾಷ್ಟ್ರ RTO ಬಾರ್ಡ್ರ್ ದಾಟಿದ ಮೇಲೆ ಇದು ಮಹಾರಾಷ್ಟ್ರ ಚಾಲು ಆಗೋದು. RTO ಬಾರ್ಡ್ರ್ ದಾಟ್ಬೇಕು, ಅವಾಗ ರೋಡ್ ಹೆಂಗೈತೆ ಅಂತ ಗೊತ್ತಾಗೋದು. ಅಲ್ಲೇ ಇಲ್ಲೇ ಟ್ಯಾಪೆ ಕೆಲಸ ಮಾಡಿದ್ದಾರೆ. ಯಾವುದೋ ಲಾಂಗ್ ಚೆಸ್ಸಿ ಗಾಡಿ, ಕಂಟೈನರ್ 6 ವೀಲು. ಇಲ್ಲ ಅಲ್ಲೇ ಹೆಂಗೋ ಟ್ಯಾಪೆ ಕೆಲಸ ಮಾಡಿಬಿಟ್ಟಾರೆ. ಇನ್ನು ಮಹಾರಾಷ್ಟ್ರ ಮಾಡ್ರೆ ಜಾಮ್ ಐತೋ ಇಲ್ಲ ನೋಡೋದು. ನೋಡಿ ಹಿಂದೆ ಎಲ್ಲ ಜಾಮ್ ಹಾಕಿಟ್ಟಿದ್ದಾವೆ, ಮತ್ತು ಮುಂದೆನೂ ಎಷ್ಟೊಕ್ಕೊಂದು ಗಾಡಿಗಳಿದ್ದಾವೆ. ದುಡ್ಡು ಅಂತಾರೆ, ಪುಕ್ಷಟೆ ಬಿಡೋರು ಮಾಡ್ದಂಗೆ ಮಾಡ್ತಾರೆ ಇವರು. ನಾವು ದುಡ್ಡು ಕೊಟ್ಟು ಲೈನಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ. ನೋಡಿ ಒಂದೊಂದು ಗಾಡಿ ಕಾಟ ಮಾಡೋಕೆ 1 ಗಂಟೆ ಮಾಡ್ತಾರೆ. ಈ ಕಡೆ ಅಣ್ಣಚ್ಚಿ ಗಾಡಿತು ಹಗ್ಗ ಲೂಸ್ ಆಗೈತೆ, ಟೈಟ್ ಮಾಡ್ತಾಯಿದ್ದಾರೆ ಎಲ್ಲ. ನೋಡಿ ಎಷ್ಟು ಟೈಟ್ ಇದೆ, ಬೆಲ್ಟ್ ಹಾಕ್ಕೊಂಡು ಟೈಟ್ ಮಾಡ್ತಿದ್ದಾರೆ. ನಾವು ಸೈಡ್ಗೆ ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ಆಡೋಣ ಅಂತಿದ್ದೆ. ಇವಾಗ ಒಂದು ಅರ್ಧ ಗಂಟೆ ಸೈಡ್ಗೆ ಹಾಕಿದ್ರೆ ಫುಲ್ ಗಾಡಿ ಹಾಕ್ಬಿಡ್ತವೆ. ಮತ್ತಿನ್ನೇನು ಅಂತೇಳಿ ಸುಮ್ಮನೆ ಅದೇ ಲೈನ್ ಆ ಕಡೆ ಆಯ್ತು ಈ ಕಡೆ ಆಯ್ತು ಒಂದು ಗೊತ್ತಾಗ್ತಿಲ್ಲ. ಈ ಕಡೆ ಅಂತೂ ಒಂದು ಗಾಡಿ ಹೋಗ್ತಿಲ್ಲ, ಬರೀ ಸೆಂಟರ್ನಾಗ ಹೋಗ್ತಿದ್ದಾವೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತು ನೋಡೋಣ ಬನ್ನಿ. ನೋಡ್ಗುರು ಮಹಾರಾಷ್ಟ್ರ ಬಂದೆ, ಇಲ್ಲಿಂದ ಇತ್ಲಾಗ ಮಹಾರಾಷ್ಟ್ರ. ಇಪ್ಪಟ್ಟು ಮ್ಯೂಸಿಕಲ್ ಹಾರನ್ ಹೊಡಿಯೋಂಗಿಲ್ಲ, ಇದೆ TT ಅಂತ ಹೊಡಿಬೇಕಷ್ಟೇ. ಮ್ಯೂಸಿಕಲ್ ಹಾರನ್ ನೋಡಿದ್ರೆ ನಡೆಯಲ್ಲ. ನಾವು ಮ್ಯೂಸಿಕಲ್ ಹಾಕ್ಬಿಡ್ತೀವಿ ರೀ. ಮ್ಯೂಸಿಕಲ್ ಹಾರನ್ ನೋಡಿದ್ರೆ ರೋಡ್ ಹೆಂಗೆಂಗೋ ಚೆನ್ನಾಗಿ ಕಾಣ್ತಾ ಇದ್ರು. ಆ ಕಡೆ ರೈಟ್ ಸೈಡಿಗೆಲ್ಲ ಹೊಸ ಡಾಂಬರ್ ಹಾಕಿದ್ದಾರೆ. ಇನ್ನು ಲೆಫ್ಟ್ ಸೈಡಿಗೆ ಹೆಂಗೋ ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ಚೆನ್ನಾಗೈತೆ. ಇನ್ನು ಮುಂದಕ್ಕೆ ಹೋಗ್ತಾ ಬಂಡವಾಳ ಗೊತ್ತಾಗೋದು. ಇವಾಗೇನು ಗೊತ್ತಾಗಲ್ಲ ಸದ್ಯ. ಇನ್ನು ಅಲ್ಲಿ
ಇಲ್ಲೊಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಫಾರೆಸ್ಟ್ ಬರ್ತತೆ. ಆ ಫಾರೆಸ್ಟ್ ದಾಟಿದ ಮೇಲೆ ಗೊತ್ತಾಗೋದು. ಇಲ್ಲಿನ ನಮ್ಮ ಇವರು ನೆಂಟರು ಬೇರೆ ಇದ್ದಾರೆ. ಅವರು ನಾನು ಮದುವೆ ಆಗ್ಬೇಕಾದ್ರೆ ವರದಕ್ಷಿಣೆ ಕೊಟ್ಟಿದ್ರು ನಮಗೆ. ಅದ್ರದ್ದು ಇವಾಗ ಬಡ್ಡಿ ಕೊಡ್ಬೇಕಲ್ಲ ಗುರು, ಅದಕ್ಕೆ ಕಾಯ್ತಿದ್ದಾರೆ ಅಲ್ಲಿ. ಇವಾಗ ಇಲ್ಲಿ ಇಬ್ರಿಗೆ ಕೊಟ್ಟು ಬಂದಿನಿ ಬಡ್ಡಿ. ಇಲ್ಲ ಇನ್ನೊಬ್ಬನು ಸಿಗ್ತಾನೆ. ಇವರು ದೊಡ್ಡ ಮಾವ ಅಂದ್ರೆ ಅವ್ರು ಚಿಕ್ಕ ಮಾವರು. ಅಲ್ಲಿ 3 ಇರ್ತಾರೆ. ಮಾವಂದ್ರು ಏನು ಮಾಡಿದ್ರು ಬಿಡೋದಿಲ್ಲ, ಅವ್ರಿಗೆ ಕೊಟ್ಟೆ ಹೋಗ್ಲೇಬೇಕು ಬಡ್ಡಿ ದುಡ್ಡು. ನಾನು ಮದುವೆ ಆಗ್ಬೇಕಾದ್ರೆ ಪಾಪ ವರದಕ್ಷಿಣೆ ಭಾಳ ಕೊಟ್ಟಿದ್ರಲ್ಲ, ಇವಾಗ ಕೊಟ್ಟು ಹೋಗ್ಲೇಬೇಕು. ತೋರಿಸ್ತೀನಿ ಬನ್ನಿ ನಿಮಗೂ ಹೆಂಗೆ ನಿಮಗೂ ತೋರಿಸ್ತೀನಿ ಅವ್ರು ಯಾವ ಥರ ನಮಗೆ ಟ್ರೀಟ್ ಮಾಡ್ತಾರೆ. ಸ್ವಾಗತ ಸುಸ್ವಾಗತ ಅಂತೇಳಿ ವೆಲ್ಕಮ್ ಮಾಡ್ಕೊಂತಾರೆ. ಬ್ಯಾಂಡ್ ಸಟ್ಟು ಹೂನ್ಯಾರ ಸಮೇತ ಕಾಯ್ತಿರ್ತಾರೆ ಅಲ್ಲಿ. ಇನ್ನು ಸ್ವಲ್ಪ ನಾವು ಜೋರಾಗಿ ಹೋದ್ರೆ ಪಟಾಕಿನೇ ಹೊಡೆದು ಬಿಡ್ತಾರೆ ಗುರು. ಪಟಾಕಿ ಅಂದರೆ ಗ್ಲಾಸ್ ಹೊಡಿತಾರೆ, ಪಟಾಕಿ ಅಂದ್ರೆ ಆ ಪಟಾಕಿ ಅಲ್ಲ. ಬನ್ನಿ ತೋರಿಸ್ತೀನಿ. ಏನು ನಾನು 10ರಿಂದ 15 ಕಿಲೋಮೀಟ್ರ್ ಹೋದ್ರೆ ಸಿಗ್ತಾರೆ, ಅಲ್ಲಿ ಹೋಗಿ ಸಿಗೋದು. ಬನ್ನಿ ನೋಡ್ರಿ, ಇವರೇ ನಮ್ಮ ನೆಂಟರು ಸಾಯ್ತಿರೋದು. ಇಲ್ಲಿ ಗಾಡಿಗಳಿಗೆ ಅಡ್ಡ ಬರ್ತಾರೆ, ಯಾರನ್ನ ಹೊಡ್ಕೊಂಡು ಹೋಗ್ಬಿಡ್ರಿ. ಹೊಟ್ಟೋಗ್ತೀವಿ ತಡ್ರಪ್ಪ, ಯಾಕೆ ಹಂಗೆ ಮಾಡ್ತೀರಾ? ನಾವೇನು ಓಡೋದಲ್ಲ, ಸೈಡ್ ಬಿಡೋದಲ್ಲ ಕರ್ನಾಟಕ. ಅವರು ಎಲ್ಲ ಇವು ಕಾರ್ಡ್ ಅದಾವ. ನಾನು ಹೋಗ್ಬರ್ತೀನಿ. ಅವರಿಗೆ ನೆಂಟ್ರಿಗೆ ಕೊಟ್ಟು ಬಂದ್ರೆ ಮುಂದೆ ಒಬ್ರು ರೋಡ್ ಸೇಫ್ಟಿಯರ್ ನಾವು ಅಂತಂದು ಯಾವುದೋ ಕಾರ್ಡಿಗೆ ಸೀಲ್ ಹಾಕ್ಕೊಂಡು ರೋಡ್ಗೆ ಅಡ್ಡ ಕೂತ್ಕೊಂಡಾರ ಗುರು. ಅದಕ್ಕೊಂದು 300 ರೂಪಾಯಿ ಬೆಲ್ಟ್ ಬಿತ್ತು. ಏನು ರೋಡ್ ಸೇಫ್ಟಿ ಅಂತಂದು ಏನು ಸೇಫ್ಟಿ ಮಾಡ್ತಾರ ಕಳ್ಪಟ್ಟಿ ಮಕ್ಕಳು. ರೋಡ್ನಾಗ ಇದ್ರೆ ಗುಂಡಿ ಮುಚ್ಚಲ್ಲ, ರೋಡ್ ಹೆಸರು ಹೇಳ್ಕೊಂಡು ಸುಮ್ಮನೆ ನಮ್ಮ ಇವು ನಮ್ಗೆ ತಮಿಳ್ನಾಡು ಬಾಡಿ ಕ್ಯಾಬಿನ್ ಗಾಡಿಗೆ ಒಂದೇ ಅಡ್ಡ ಹಾಕೋದು, ಇನ್ಯಾರಿಗೂ ಅಡ್ಡ ಹಾಕಲ್ಲ. ಮೀಟ್ರ್ ಬೇಕು ಬೇರೆಯವ್ರಿಗೆ ಅಡ್ಡ ಹಾಕಿ ಮೇಲೆ ಹೊಡ್ಕೊಂಡು ಹೋಗ್ತಾರಂತ ಅವ್ರು. ನಮ್ಮ ತಮಿಳ್ನಾಡು ಗಾಡಿಗೆ ಎಲ್ಲ ಅಡ್ಡ ಬಂದ್ಬಿಡ್ತಾರ. ನಾವು ಇನ್ನೇನು ಎಲ್ಲ ಹೆದರ್ಕೊಂಡು ಸುಮ್ಮನೆ ಹಾಕ್ಬಿಡ್ತೀವಿ. ಏನು ಮಾಡೋಕ್ಕೆ ಬರೋಲ್ಲ, ಅರ್ಗಾಗಲ್ಲ ಅಂತೇಳಿ ನಾವು ಊರಿಂದ ಊರಿಗೆ ಬಂದಿರ್ತೀವಿ. ನಾವು ಅವ್ರಂಗೆ ಸರ್ದಾಜಿ ಗಾಡಿಯವ್ರು ಹೊಡೆದಂಗೆ ಹೊಡಿಯೋಕ್ಕಾಗಲ್ಲ. ಮೇಲೆ ನಾವು ನಮ್ಮ ಕಡೆಯವರು ಹೊಡಿತಾರೆ, ಹೊಡೆಯಲ್ಲ ಅಂತ ಹೇಳಲ್ಲ. 4-5 ಜನ ರೋಡಿಗೆ ಅಡ್ಡ ಬಂದರೆ ಯಾರೂ ಹೊಡೆಯಲ್ಲ. ನಿಲ್ಲಿಸಿ ಕೊಟ್ಟು ಬಂದರು, ಏನು ಮಾಡೋಂಗಿಲ್ಲ. ಹೋಗ್ತಾಯಿದ್ದೀವಿ ನೋಡಿ. ಇದು ಯಾವುದೋ ಇದೊಂದು 70 ಮೀಟ್ರೆ ಇತ್ಲಾಗ ಇದೇನು ಆರಾಮ್ ಡೌನು ಲೆವೆಲ್ ರೋಡು. ಇದೊಂಥರ ಡೌನ್, ಫುಲ್ ಡೌನು. ಕೆಳಗೆ ಫುಲ್ಲು ಟರ್ನಿಂಗ್ ಇದೆ. ಮತ್ತು ಇದಕ್ಕೆ ಸ್ಪೀಡ್ ಲಿಮಿಟ್ ಇದೆ. ಕೆಳಗೆ ಸ್ಪೀಡಿಂಗ್ ಚೆಕ್ ಮಾಡ್ತಾರೆ. ಓವರ್ ಸ್ಪೀಡ್ ಬಂದರೆ ಪೊಲೀಸ್ನವ್ರು ಹಂಗೆ ರಪ್ಪನಂಗೆ ಕೇಸ್ ಹಾಕ್ತಾರೆ. ಅದು ಮರೆಯಲ್ಲಿರ್ತಾರೆ ಗುರು, ಅವ್ರು ಎಲ್ಲಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಣ್ಣಚ್ಚಿ ಬಂದ ನೋಡ್ರಿ ಲೂಟ್ ನೋಡ್ಕೊಂಡು 110-120 ಹೋಗ್ಬಿಡ್ತಾವೆ ಈ ಡೌನ್ಯಾಗ. ಲೂಟ್ ನೋಡಿದ್ಬಿಟ್ರೆ ಅಂದರೆ ಗಾಡಿ ಕೈ ಸಿಗಲ್ಲ ಗುರು, ಹಂಗೆ ಹೋಗ್ತದೆ. ಬರ್ತದೆ ನೋಡಿ ಅಣ್ಣಚ್ಚಿ ಗಾಡಿ ಪಕ್ಕದಾಗೆ. ಅಣ್ಣಚ್ಚಿ ಗಾಡಿಗೆ ಡೌನ್ ಸಿಕ್ಬಿಟ್ರೆ ಫುಲ್ ಖುಷಿ. ನೋಡಿ ಹೆಂಗೆ ಹೋಗ್ತಿದೆ ಅಂತ ನೋಡ್ಗುರು. ಇವಾಗ ನಾವು ಹೊಡೆಯಂಗಿಲ್ಲಪ್ಪ, ನಾವು ನಿಧಾನಕ್ಕೆ ಹೋಗೋಣ ಬನ್ನಿ. ನೋಡ್ಗುರು ಫುಲ್ ಡೌನಲ್ಲಿ ಇವರು ಏನೋ ಕೆಲಸ ಮಾಡ್ತೀವಿ ಅಂತೇಳಿ ಬ್ಯಾರಿಗೇಟ್ ಟಾಟಾ ಇಟ್ಕೊಂಡು ಕುತ್ಕೊಂಡಾರೆ. ಡೌನಲ್ಲಿ ಸ್ಪೀಡಾಗಿ ಬರ್ತಾವೆ ಗಾಡಿ, ಏನು ಮಾಡ್ಬೇಕು ಹೇಳಿ. ಅದ್ರಾಗ ಈ ಬೈಕ್ನವ್ರು ಬೇರೆ ಸೆಂಟ್ರಿಗೆ ಹೋಗ್ತಾರೆ. ರೋಡ್ ಅವ್ರದ್ದೇ. ನನಗೆ ಆ ವೈಟ್ ಪಟ್ಟಿಂದ ಆ ಕಡೆಗೆ ಇದ್ರೆ ಏನು ಮಾಡಿದ್ರು ಇರಲ್ಲ ಈ ಮಹಾರಾಷ್ಟ್ರದಾಗೆ. ಇನ್ನು ಯಾರೋ ಇದ್ದಂಗೆ ಅದಾರ ಗುರು. ನೋಡೋಕೆ ಬನ್ನಿ, ಸೈಡ್ಗೆ ಹೋಗೋಣ ಒಂದು ಸ್ವಲ್ಪ. ಏನು ಓಡಿಸ್ತೀರೋ ಏನೋ ನೀವು ಅಂತ ನಮ್ಗೆ ಬೇಜಾರು. ಮಹಾರಾಷ್ಟ್ರದಲ್ಲಿ ಬಂದ್ಬಿಟ್ರೆ ಕಾಲಕ್ಕೆ ಸಾಕಾಗ್ಬಿಡ್ಬೇಕು ಬೈಕ್ನ ಕಾಲಕ್ಕೆ. ಏನೋ ಕೆಲಸ ಮಾಡ್ತಿದ್ದಾರೆ ಅಂದರೆ ಕಳೆನ ಇದು ಪಚ್ಚೋರಿ ಮಾಡ್ತಿರೋದ್ರು ಎಲ್ಲ ಕೆತ್ತಿದ್ದಾರೆ. ಫುಲ್ಲು ರೋಡ್ನಾಗ ಬರಬಾರ್ದು ಅಂತೇಳಿ. ನೋಡಿ ಇಲ್ಲಿಗೂ ಇದು ನಾಗ್ಪುರ ಇಲ್ಲ 120 ಕಿಲೋಮೀಟ್ರ್ ಐತೆ. ಬೇಗ ಹೋಗೋಣ ಬನ್ನಿ. ರೋಡ್ ಹೆಂಗೆಗೋ ತ್ಯಾಪೆ ಬಿದ್ದನ್ನೆಲ್ಲ ಕೆರೆದು ಮಣ್ಣು ಮುಚ್ಚಿ ರೆಡಿ ಮಾಡಿದ್ದಾರೆ. ಇವಾಗ ಒಂದು ಲೆಕ್ಕಕ್ಕೈತೆ ಪ್ಯಾಚ್ ವರ್ಕ್ ಮಾಡ್ತಾರೆ. ಅದನ್ನು ನೀಟಾಗಿ ಮಾಡೋದು ಏನಿಲ್ಲ, ಅದ್ರ ಮೇಲೆ ಹಚ್ಚಿದ್ರೆ ಗಾಡಿನೇ ಕುಣಿತತೆ ಅಂತ ಪ್ಯಾಚ್ ವರ್ಕ್ ಮಾಡೋದು. ಇಂಥ ಪ್ಯಾಚ್ ವರ್ಕ್ ಯಾತಕ್ಕೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಇಲ್ಲಿಂದ ಇಟ್ಲಾಗ ರೋಡ್ ಚೆನ್ನಾಗೈತೆ, ಅಂದರೆ ಅಷ್ಟೊಂದು ಗುಂಡಿ ಬಿದ್ದಿಲ್ಲ ಅನ್ಸುತ್ತೆ. ಮುಂದಕ್ಕೆ ಹೋದಾಗೆಲ್ಲ ಗೊತ್ತಾಗ್ತದೆ ನಾವು. ಏನು
ಗುಟ್ಟಿಬೋರೆ ಹತ್ರ ಬಂದ್ವಿ. ಗುಟ್ಟಿಬೋರೆ ಇನ್ನೊಂದು 15-20 ಕಿಲೋಮೀಟ್ರ್ ಐತೆ. ಸೀದಾ ರಿಂಗ್ ರೋಡ್ ಹತ್ತು ಹೋಗ್ತಾ ಇರೋದೆ ಛತ್ತೀಸ್ಗಢ ರೋಡ್ ಕಡೆಗೆ. ಛತ್ತೀಸ್ಗಢ ಅದೇ ರಾಯ್ಪುರ್ ರೋಡ್ನಾಗೆ ಅಲ್ಲೇ ಇರೋದು ಫ್ಯಾಕ್ಟ್ರಿ. ಗೂಗಲ್ನಾಗ ಹುಡುಕಿದ್ವಿ, ಗೂಗಲ್ ಅಕ್ಕ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ವಿ. ಹೋಗ್ತಾ ಇದೀವಿ. ಏನು ಗುಟ್ಟಿಬೋರೆ ದಾಟಿ ರಿಂಗ್ ರೋಡ್ ಹತ್ತು ಹೋಗ್ತಿರೋದೆ. ಎಲ್ಲೇ ತಂದ್ಕೊಂಡಿದ್ದೆ, ಇಲ್ಲಿ ಬಂದು ಗೂಗಲ್ ಅಕ್ಕನ ಕೇಳಿದ್ಮೇಲೆ ಹೇಳಿದ್ದು, ಗೂಗಲ್ ಅಕ್ಕ ಕರೆಕ್ಟಾಗಿ ಹೇಳಿದ್ಲು. ಹೋಗ್ತಾ ಇದ್ದೀವಿ. ಯಾಕೋ ಈ ಟ್ರಿಪ್ಪು ಡೀಸೆಲ್ ಮೈಲೇಜ್ ಬಂದೇ ಇಲ್ಲ ಗುರು. ರಿಸರ್ವ್ಗೆ ಬಿದ್ದುಬಿಟ್ಟ ತಾಲೆ. ರಿಸರ್ವ್ಗೆ ಬೀಳ್ಬಾರ್ದಾಗಿತ್ತು, ಇಲ್ಲಿ ಬಂದ್ರೂ ರಿಸರ್ವ್ಗೆ ಬಿದ್ದುಬಿಟ್ಟದೆ. ನೋಡೋಣ, ಟ್ಯಾಂಕ್ ಫುಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಲೀಟ್ರ್ ಹಿಡಿತಂತೆ ಏನು ಅಂತೇಳಿ. ನಾಳೆ ಬೇಗ ಖಾಲಿ ಆಗಿಬಿಟ್ರೆ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಕೇರಳ ಇಲ್ಲ ಮಂಗಳೂರು ಇಲ್ಲಾಂದರೆ ಬೆಂಗಳೂರು ಸೈಡ್ ಎಲ್ಲ ಒಂದು ಕಡೆ ಲೋಡ್ ಮಾಡಿಬಿಡ್ಬೋದು. ಕೇರಳ ಲೋಡ್ ಮಾಡೋಣ ಅಂತ ಇದನ್ನೇ ಅಷ್ಟು ಬೇಗ ಅನ್ಲೋಡ್ ಮಾಡೋಣ ಬರ್ರಿ. ಯಾರು ಗುರು ಇವರು ಹಿಂಗೆ ಓಡಿ ಬರ್ತಾರೆ ನೋಡಿ, ಗಡ್ಡ ಪೊಲೀಸ್ ಆಗಿದ್ದಾರೆ. ಯಪ್ಪ, ಯಾರನ್ನ ಸಾಯಿಸ್ತಾರೆ ಇವ್ರು ಬಂದು, ನಿಜವಾಗ್ಲೂ ಸಾಯಿಸ್ತಾರೆ ಗುರು. ಟೆಂಪೋದಲ್ಲಿ ನೋಡ್ಗುರು ಹೆಂಗೆ ಅಡ್ಡ ಬರ್ತಾನೆ. ಯಾರೋ ಹುಚ್ಚಿನ ನಮಗ ಅವ್ನ ರೋಡ್ನಾಗ ಅವ್ನು ಹೋಗ್ಬಿಟ್ಟು ಅಡ್ಡ ಬರ್ತಾನೆ. ಅದ್ರಾಗ ಬ್ರೇಕ್ ಲೈಟ್ ಇಲ್ಲ, ಇಂಡಿಕೇಟರ್ ಇಲ್ಲ, ಏನೇನು ಇಲ್ಲ ನೋಡಿ. ನಾವೆಲ್ಲ ಹಿಂಗೆ ಮಾಡಿಬಿಟ್ರೆ ಬಂದು ಅಡ್ಡ ಹಾಕಂಗೆ ಇಡೀ ಊರಿನ ಜನನೇ ಸೇರಿಸ್ಬಿಡ್ತಾರೆ ಕರೆದು. ಇವಾಗ ನಾವೇನು ಮಾಡೋಂಗಿಲ್ಲ. ಅವರು ಕಾರ್ನರು ಅವ್ರು ಹಿಡ್ಕೊಂಡು ಅವ್ರು ನಮಗೆ ತೊಂದರೆ ಕೊಡ್ತಾರೆ ನೋಡಿದ್ರು. ಯಾವುದೋ ಟೋಲ್ ಗೇಟ್ ಬೇರೆ ಬಂತು. ಅಲ್ಲಿ ಹೋಗಮ್ಮ, ಅಲ್ಲಿ ಹೋಗಿ ರಿಂಗ್ ರೋಡಲ್ಲಿ ಸಿಗಮ್ಮ.